ಹುಬ್ಬಳ್ಳಿ ಧಾರವಾಡ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಹುಬ್ಬಳ್ಳಿ ಹಾಗೂ ಧಾರವಾಡದಲ್ಲಿ ಡಿಜೆ ಬಳಕೆಗೆ ಸಂಪೂರ್ಣ ನಿರ್ಬಂಧ ವಿಧಿಸುವಂತೆ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮುಖಂಡರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ತಿಂಗಳು 26ನೇ ತಾರೀಕು ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಚರಣೆ ಮಾಡ್ತಾ ಇದ್ದಾರೆ. ಧಾರವಾಡ ಮತ್ತೆ ಹುಬ್ಬಳ್ಳಿ ಎರಡೂ ಅಂಜುಮನ್ ಕಮಿಟಿ ಅವರು ಏನಿದ್ದಾರೆ, ನಮ್ಮ ಮಾಜಿ ಮಂತ್ರಿಗಳು ಇಂಡಸ್ಗೇರಿ ಅವರ ನೇತೃತ್ವದಲ್ಲಿ ಬಂದು ಡಿಜೆ ನಮಗೆ ಯಾರು ಹಾಕ್ಲಿಕ್ಕೆ ಅನುಮತಿ ಬೇಡ, ಡಿಜೆ ಹಾಕೋದನ್ನ ನಿರ್ಬಂಧ ಮಾಡಿ ಅದರಿಂದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕವಾಗಿ ನಡೆಯುತ್ತೆ ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಕಳೆದ ವರ್ಷ ಕೂಡ ಇದೇ ರೀತಿ ಡಿಜೆ ಮುಕ್ತ ಈದ್ ಮಿಲಾದ್ ಹಬ್ಬದ ಆಚರಣೆ ಮಾಡಿದ್ರು. ನಾನು ಅವರ ಒಂದು ಒಮ್ಮತದ ನಿಲುವಿಗೆ ಸ್ವಾಗತವನ್ನು ಬಯಸ್ತೇನೆ, ಮತ್ತೆ ನಮ್ಮ ಅಧಿಕಾರಿಗಳಿಗೂ ಕೂಡ ಅಗತ್ಯ ಸೂಚನೆಯನ್ನು ಕೊಡ್ತೇನೆ. ಥ್ಯಾಂಕ್ ಯು ಸರ್. ಈದ್ ಮಿಲಾದ್ ಸರ್. ಮಿಲಾದ್ ಹಬ್ಬವನ್ನು ಶಾಂತಿಯುತ ಹಾಗೂ ಸೌಹಾರ್ದಯುತವಾಗಿ ಆಚರಿಸುವ ಉದ್ದೇಶದಿಂದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮುಖಂಡರು ಪೊಲೀಸ್ ಆಯುಕ್ತರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು. ಹಬ್ಬದ ವೇಳೆ ಡಿಜೆ ಹಾಗೂ ಅತಿಯಾದ ಧ್ವನಿವರ್ಧಕಗಳ ಬಳಕೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಡಿಜೆ ಬಳಕೆಗೆ ಸಂಪೂರ್ಣ ನಿರ್ಬಂಧ ವಿಧಿಸುವಂತೆ ಮನವಿ ಮಾಡಿದರು. ಮಿಲಾದ್ ಹಬ್ಬವು ಶಾಂತಿ, ಸೌಹಾರ್ದತೆ ಹಾಗೂ ಸಹೋದರತ್ವದ ಸಂದೇಶ ಸಾರುವ ಹಬ್ಬವಾಗಿದ್ದು, ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮುಖಂಡರು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರು. अंजुमन इस्लाम के प्रेसिडेंट इंडगिरी साहब को, अरकान को, तमाम सेक्रेटरियों को, तमाम को मैं मुबारकबाद पेश करता हूँ। जैसे कि गए साल हमने अंजुमन इस्लाम हुबली और अंजुमन इस्लाम धारवाड़ दोनों मिल के इसी तरह हमने ये जुलूस ईद मिलादुन्नबी मनाई थी। डीजे को उसमें शिरकत करने की हमने न परमिशन देने की भी दरख्वास्त की थी, वो उसके पर अमल भी हुआ था। उसी तरह इस साल हम दोनों शहरों में हुबली और धारवाड़ में इस साल भी जी डीजे के परमिशन न दें, ये दरख्वास्त की है कमिश्नर साहब से। इंशाअल्लाह इस पे अमल होगा और तमाम हम मिलजुल के ईद मिलादुन्नबी मनाएंगे। आप सल्लल्लाहु अलैहि वसल्लम के इस ईद मिलादुन्नबी के मौके पे तमाम को और एक बार मैं मुबारकबाद देते हुए वो फुल खुलूस तमाम को एक मुबारकबाद देते मैं बात ख़त्म करता हूँ। अस्सलाम वालेकुम। ಮನವಿಯನ್ನು ಸ್ವೀಕರಿಸಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹಬ್ಬದ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು.